ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಈಗಾಗಲೇ ಹೇಳಿದ್ದೀನಿ, ನರಸಿಂಹ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ದೇವಸ್ಥಾನದಲ್ಲಿ ಅಂತ. ಇವಾಗ ನೋಡಿ, ದೇವಸ್ಥಾನದಲ್ಲಿ ಎಲ್ಲರೂ ಬಂದಿದ್ದೀವಿ, ನಮ್ಮ ಆತ್ಮೀಯರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ ನೋಡಿ. ಊರಿಂದ ಇರುವಂತಹ ಸ್ನೇಹಿತರೆಲ್ಲರೂ ಇವರು. ನಮಗೆಲ್ಲ ನಿನ್ನೆಯಿಂದ ನೋಡಿ ತುಂಬಾ ಸುಸ್ತಾಗಿದೆ, ಮುಖ ಎಲ್ಲ ನೋಡ್ಬೋದು ನೀವು, ತುಂಬ ಸುಸ್ತಾಗಿದ್ದೀವಿ ನಾವೆಲ್ಲ. ಮೇಕಪ್ ಏನು ಇಲ್ಲದೇನೂ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ವ ನಾವೆಲ್ಲರೂ. ನೋಡಿ ನಾವೆಲ್ಲ ಎಷ್ಟೊಂದು ಆದ್ರೂ ಕೂಡ ಖುಷಿಯಿಂದ ಇಲ್ಲಿ ನಾವು ಕೆಲಸ ಮಾಡ್ಕೋತಾ ಇದ್ದೀವಿ. ಮತ್ತು ಎಲ್ಲರೂ ನಾವು ಇಲ್ಲಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಕೂಡ. ನಾವು ಇಲ್ಲಿ ಏನಾದರೂ ವಿಶೇಷ ಇದ್ರೂ ಕೂಡ ಅಷ್ಟೇ, ಎಲ್ಲರೂ ಬಂದ್ಕೊಂಡು ಇಲ್ಲಿ ಸಹಕಾರವನ್ನು ಕೊಡ್ತಾರೆ. ಊರವರೆಲ್ಲ ಸೇರಿಕೊಂಡು ಎಲ್ಲರೂ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಮಾಡ್ತಾರೆ ನೋಡಿ. ಎಲ್ಲರೂ ಬೇಕಾದ್ರೆ ನೀವು ನೋಡ್ಬೋದು, ಎಷ್ಟೊಂದು ಸ್ಮೈಲ್ ಮಾಡ್ತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ ಅಂತ. ನಿಮ್ಗೆ ಎಲ್ಲರನ್ನೂ ನೋಡಿದರೆ ಗೊತ್ತಾಗ್ತಾ ಇದೆ ಎಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಆಗಿದೆ. ಮತ್ತು ಇಲ್ಲಿ ಎಷ್ಟೊಂದು ಚೆನ್ನಾಗಿ ದೇವಸ್ಥಾನದಲ್ಲೂ ಕೂಡ ದಿನಾಲೂ ಪೂಜೆ ಆಗುತ್ತೆ, ವಿಶೇಷ ಕಾರ್ಯಕ್ರಮಗಳು ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೋದು. ನೀವು ಕೂಡ ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇಲ್ಲಿ ಏನು ಅಂತಂದರೆ ತುಂಬಾ ಜಾಸ್ತಿ ಪಾಸಿಟಿವ್ ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ಇರುವಂತಹ ದೇವಸ್ಥಾನ. ನಿಮಗೆ ಇಲ್ಲಿ ಬಂದರೆ ನಿಮ್ಮ ಕಷ್ಟ ದುಃಖ ಎಲ್ಲನೂ ಕಳೆದೋಗುತ್ತೆ. ಖಂಡಿತ ಒಮ್ಮೆಲೆ ಭೇಟಿ ಕೊಡಿ. ಬನ್ನಿ, ಇವರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ. 7 ಕಿಲೋಮೀಟರ್ ಇರುವ ನಮ್ಮೂರ ದೇವಸ್ಥಾನ. ಇದು ತಟಗಾರ ಗ್ರಾಮ. ಇಲ್ಲಿ ಸುಮಾರು 11 ವರ್ಷಗಳ ಹಿಂದೆ ಪುಟ್ಟದಾದ ಬೆಟ್ಟ ಇತ್ತು, ತುಂಬ ಕಡಿದಾದ ಬೆಟ್ಟ. ಅದನ್ನು ಒಂದು ದಿವಸ ನೋಡಿ ಇಲ್ಲಿ ದೇವರ ವಾಸಸ್ಥಾನ ಇದೆ ಅಂತ ಕೇಳಿ ದೊಡ್ಡ ಭಟ್ಟರ ಹತ್ರ ಕೇಳಿಕೊಂಡು ನಾವು ಇಲ್ಲಿ ಊರವರೆಲ್ಲ ಸೇರಿ ಒಂದು ಚಂದವಾದ ದೇವಸ್ಥಾನವನ್ನು ಈ 12 ವರ್ಷದ ಹಿಂದೆ ಕಟ್ಟಿಸಿ ನಮ್ಮ ಶ್ರೀ ಗುರುಗಳಾದ ಸರ್ವಜ್ಞರಿಂದ ಸರಸ್ವತಿ ಸ್ವಾಮಿ, ಗಂಗಾಧರರಿಂದ ಸರಸ್ವತಿ ಸ್ವಾಮಿಗಳವರ ಪದಕಮಲದಲ್ಲಿ ನಾವು ಎಲ್ಲನ್ನು ನಡೆಸಿಕೊಂಡು ಹೋಗಿದ್ದೇವೆ. ಅವರು ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹಾಗೆ ಇದು ನಮ್ಮದೀಗ ವಾರ್ಷಿಕ ಕಾರ್ಯಕ್ರಮ. ನರಸಿಂಹ ಜಯಂತಿ ದಿವಸ ನಾವು ವಾರ್ಷಿಕವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ವರ್ಷವೂ ನಾವು ಊರವರೆಲ್ಲ ಸೇರಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಎಲ್ಲರೂ ತುಂಬ ಜನ ಭಕ್ತಾದಿಗಳು ಇಲ್ಲಿ ಬಂದು ಹೋಗುತ್ತಾರೆ. ಇಲ್ಲಿ ದೇವಸ್ಥಾನದ ಹತ್ತಿರ ಸಣ್ಣದಾದ ಜರಿ ಇದೆ, ಹಳ್ಳ ಇದೆ. ಆ ಹಳ್ಳದ ಪ್ರಶಾಂತವಾದ ಸ್ಥಳ ಇದು. ಹಳ್ಳದ ಧ್ವನಿಯಲ್ಲಿ ನರಸಿಂಹನ ಧ್ಯಾನ ಮಾಡಿದರೆ ನಮಗೆ ಏನು ಆನಂದ ಉಂಟಾಗುತ್ತದೆ. ಮತ್ತು ಇಲ್ಲಿ ಎಲ್ಲ ಭಕ್ತರು ಊರವರು ಎಲ್ಲರೂ ಬರ್ತಾರೆ. ತುಂಬ ಜನ ಪೇಟೆಯಿಂದ ಬರ್ತಾರೆ, ತುಂಬ ಜನ ಬರ್ತಾರೆ ಇಲ್ಲಿ. ಇದು ತುಂಬ ಸುಂದರವಾದ ಸ್ಥಳ, ನೀವು ಒಮ್ಮೆ ಬಂದು ನೋಡಿ. ಇಲ್ಲಿ ನರಸಿಂಹ ಜಯಂತಿಯಂದು ಬೆಳಗ್ಗೆಯಿಂದಲೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ ತನಕ ಇರುತ್ತೆ. ಬೆಳಗ್ಗೆಯಿಂದಲೇ ಪೂಜೆ ಹವನ ಎಲ್ಲನೂ ಇರುತ್ತೆ. ಹಾಗೆ ಕಲಶದ ನೀರನ್ನು ದೇವರಿಗೆ ಅಭಿಷೇಕ ಮಾಡುವಂತಹ ಪುಣ್ಯದ ಕೆಲಸ ಕೂಡ ಇರುತ್ತೆ. ಅದನ್ನೆಲ್ಲವನ್ನು ಊರಿನ ಗಂಡಸರೆಲ್ಲರೂ ಸೇರಿಕೊಂಡು ಅಭಿಷೇಕವನ್ನು ಮಾಡ್ತಾರೆ. ಹಾಗೆ ಇದಾದ ನಂತರ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ ಬೆಳಗ್ಗೆನೂ. ಹಾಗೆಯೇ ಮತ್ತೊಂದು ಕಡೆ ಯಾಗಶಾಲೆಯಲ್ಲೂ ಕೂಡ ಪೂಜೆ ನಡೀತಾ ಇರುತ್ತೆ. ಅಲ್ಲೂ ಕೂಡ ಪೂಜೆ ಆದ ನಂತರ ಮಹಾಮಂಗಳಾರತಿ, ಪೂರ್ಣಾಹುತಿ ಎಲ್ಲನೂ ಇರುತ್ತೆ. ಹಾಗೆ ಇದೆಲ್ಲ ಆದ ನಂತರ ಮಂಗಳಾರತಿ ಮತ್ತು ದೇವರಿಗೆ ಯಾವ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕೇಳ್ಬೋದು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಹಾಕ್ತೀನಿ, ಮಂತ್ರಾಕ್ಷತೆ ಯಾವ ರೀತಿ ಇರುತ್ತೆ ವೈದಿಕರು ಮಾಡುವಂತಹದ್ದು ಅನ್ನೋದನ್ನು ಕೂಡ. ಹಿಂದಿಂದ ನೋಡಿ. Idam
पूर्णफलं समर्पयामि ॐ देवा गातुविदो गातुं विद्वा गातुविदो सरस्वतीं नो देव देवेभ्यो स्वाहा स्वाहा वातिदा स्वाहा अग्निजो इत्याय परमात्मने नमः ॐ पूर्णं दिवोरतिं यदि यावै स्वाहा यावै गंगधराय वन्दनानां
ಶಿವನೇ ಬಡವಿಯು ನಾನು ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ ಸಿರಿಯ ಬೇಡುವೆ ನಾನಿನ್ನ स्मरे तापसै सङ्गपूर्वस्थितां तां भजे शारदाम्बामजस्रं मदम्बाम् शारदाम्बामजस्रं मदम्बाम् कुरङ्गे तुरङ्गे मृगेन्द्रे खगेन्द्रे मराले मदेवे महोक्षेधिरूढा मात्यां नवम्यां सदा सामरूपां भजे शारदाम्बामजस्रं मदम्बाम् भजे शारदाम्बामजस्रं मदम्बाम् ज्वलत्कान्तिवह्निं जगन्मोहनाङ्गीं भजे मानसाम्बुजसुप्रान्तगुणीं निजस्तोत्रसङ्गीतनृत्यप्रमाणीं भजे शारदाम्बामजस्रं मदम्बाम् शारदाम्बामजस्रं मदम्बाम् ತಗೊಂಡು ಯಾಕತ್ರಿಯ ಓ ಬೇಕೈತಿ ಅಲ್ಲ ಕೊಡು वीरं वीरं हृदयाय नमः
महाविष्णुं स्वाहा ओम जलंधरं सर्वमंगलं शुभाय ओम नृसिंहं द्विजनं भद्रं कवचाय ओम मृत्युं नेत्रत्रयाय ओम नमामि श्रौं श्रीं अस्त्राय वट सत्यज्ञानं सर्वोपमं चिराग्यवत्सलं गौरारुणमणि प्रसन्नवदनं घोषा सहस्रोज्ज्वलं नृसिंहाय नमः तर्पयामि अष्टमे कामष्टमे सोमनसष्टमे भद्रञ्च मे श्रेयश्च मे यशश्च मे भगश्च मे द्रविणञ्च मे यन्ता च मे धर्ता च मे क्षेमश्च मे धृतिश्च मे विश्वञ्च मे महश्च मे संविच्च मे ज्ञात्रञ्च मे सोष्ट मे प्रदोष्ट मे धीरञ्च मे नयश्च मरतञ्च मे मृतञ्च मे यक्ष्मञ्च मे यामयश्च मे देवादश्च मे दीर्घायुत्वञ्च मे न मित्रञ्च मे भयञ्च मे सुरञ्च मे शेरञ्च मे सोषा च मे सुधिरञ्च मे स्वाहा सवितेरञ्जन्ता प्रजापतिर्निधिपतिर्नो अग्निः तत्ताविष्णुप्रजया ब्रह्मणा देवगं यदस्तं देवानागं नमस्यानां संवत्सदा वेदानं सदावरगन्मयमनसा पुरुषवेन उत्तरात्रपरिवगुणोत्तरमार्गतरवो यद्दिरिष्टम् यदत्यत्वा प्रेतियज्ञे अस्मिन्नग्रे होतारवरुणेमहीगा भगयाडदगता च मिष्टां प्रजान्यज्ञोपयाहि विद्वान् भगावो देवासुतनमङ्गलमया जन्मतमरेन्दुजानाः शिवागुं सप्पविभागुं सप्तविश्वेस्मे सप्तपदमोऽसोदे नानावसुतो देवदेवान्तान्ग्रेश्वे सरस्वे मामाना परमाना हवेगं शिवसङ्गर्वन्ति भवादिष्टानो यज्ञयज्ञं गच्छ यज्ञपतिं गच्छ स्वाहाय्यानिं गच्छ स्वाहैकते यज्ञायज्ञवते यावमोक्षदानस्तये स्वाहा देवागातुविदो गातुं विद्वा गातुविदो नमस्ते मनो देवदेवेषु यज्ञस्तु स्वाहा भावते धार्मा देवेभ्यो गातुविद्यो यज्ञाय परमात्मने नमः पूर्णाहुति उत्तमान् होते सर्वमेवाप्नोति अथो इयं वै पूर्णाहुति अस्यामेव प्रतिष्ठति नमस्करोमि ज्ञानकारि च पापानि धर्मान्तरकृतानि च कानितानि नश्यन्ते नश्यन्ते पापोऽहं पापकृपां पापं भव प्रायणां कृपया देव शरणागतः अन्यथा शरणागतिस्त्वमेव शक्तिः
प्रदक्षिणनमस्कारान् समर्पयामि ॐ जपाकुशङ्काचं काश्यपेयं महात्मं नमोरिं सर्वपापभ्यो दधिशङ्कस्वारभवत्येवदानमसम्भो नमामि कीर्णं सोमं सम्पूर्णं दैनीकर्मसम्पूर्णं विशिष्टकार्यसमक्रमं कुमारं देवकङ्काचं उपेणाप्रतिमौलिकम् ॐ यं सम्प्रमाम्यं प्रसन्नाढ्यं समर्पयामि प्रसन्ननैवेद्यार्थे अच्युत केशव हरि नारायण अच्युत केशव हरि नारायण आत्मा रामानन्द
ರಮಣ ಗೋವಿಂದ ಗೋವಿಂದ. ಮಂಗಳನೈವೇದ್ಯಂ ಸಮರ್ಪಯಾಮಿ. गायत्री छंदा श्री महागणपतिर्देवता ओम गणानां त्वा गणपतिं ज्येष्ठराजं ब्रह्मणां ब्रह्मणस्पदान शृण्वन्नोतिश्रीलसादनं श्री विघ्नेश्वराय नमः. पूर्वे साध्या सन्ति देवाः सपदा बाहुदान सद्यो जातो दरिगे नमग्ने स्वाहा ऋतेन हविजा प्रोगाय चाद्या भजनन्तु देवाः पुष्पाये भक्वजा विकाये भौरे यमाये भौमानलाये भौहिरण्याये भौतिकाये भौराजपूर्वाये रेमन्ते पुष्यन्ते भौराजस्फोटाये राजासो सोमो वाये तस्य राज्यमाधत्ते यो राजा संराज्यो वासो मे नेदरे देवसुभामेतानि हविगुंषि भवन्ति एतावन्तो वै देवानागुं सवाः तदेवास्मै सवान् प्रयच्छन्ति तैनं पुनस्वन्ते राज्याय देवसो राजा भवति राजाधिराजाय प्रसङ्गधारिणे नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्यानन्तराय सर्वस्तोमोतिरात्रमुत्तमः भवति सर्वस्य सर्वस्य सर्वमेव तेनाप्नोति सर्वं जयति वेदान्ते प्रतिष्ठितः तस्य प्रगतिर्नस्य पदस्य महेश्वरः. लक्ष्मी नरसिंहाय नमः. मन्त्रपुष्पं समर्पयामि. पाणे भोगीन्द्र भोगमणिरञ्जित पुण्यमूर्ते योगीश शाश्वत शरण्य भवाब्धिपोता लक्ष्मीन्द्र सिंह मम देहि करावलम्बम् ब्रह्मेन्द्र रुद्र मरुदत्त किरीट कोटि संघटितांगी कांतिकांता लक्ष्मील सत्कुच सरोरुह राजांसा लक्ष्मीन्द्र सिंह मम देहि करावलम्बम् ज्वालावलिविरुद्धगतनुहस्य त्वत्पादपद्मसरसीरुहमागतस्य लक्ष्मीन्द्र सिंह मम देहि करावलम्बम्. नारायणाय विद्महे वासुदेवाय धीमहि तन्नो विष्णुः प्रचोदयात्. वज्रनखाय विद्महे श्रीकृष्णाय धीमहि तन्नो नारसिंहः प्रचोदयात्. आम्तो ओस्मितां हिरण्यप्राकारामार्द्राञ्जलन्तीं भक्तां तर्पयन्तीं पद्मे स्थितां पद्मवर्णां तामिहोपह्वये श्रियं मङ्गलं भगवान् विष्णुर्मङ्गलं मधुसूदनः मङ्गलं पुण्डरीकाक्षो मङ्गलं गरुडध्वजः इदन्ते पुण्डरीकाक्षा नमस्ते विश्वभावना सुब्रह्मण्य नमस्ते स्तोमः पुरुषपूर्वज भूमिर्वैर्धरते लोकान् लोकाः भूमिमया स्मृताः सर्वभू भूमिरूपत्वे भूमिमूर्ते नमोऽस्तुते जलं वैधरते लोकान् लोकाः जलमया स्मृताः सर्वभू जलरूपन्ते जलमूर्ते नमोऽस्तुते अग्निर्वैधरते लोकान् लोकाश्चाग्निमया स्मृताः सर्वभू अग्निरूपन्ते अग्निमूर्ते नमोऽस्तुते वायुर्वैधरते लोकान् लोकाः वायुमया स्मृताः सर्वभू वायुरूपन्ते वायुमूर्ते नमोऽस्तुते आकाशो वैधरते लोकान् लोकाकाशमया स्मृताः आकाशः सर्वरूपन्ते मूर्त्याकाश नमोऽस्तुते
ಯಜ್ಞೋ ವೈಧರತೆ ಲೋಕಾನ್ ಲೋಕಾ ಯಜ್ಞಮಯಾ ಸ್ಮೃತಾಃ ಸರ್ವಗೋ ಯಜ್ಞರೂಪಂತೆ ಯಜ್ಞಮೂರ್ತೆ ನಮೋಸ್ತುತೆ ಸೋಮೋ ವೈಧರತೆ ಲೋಕಾನ್ ಲೋಕಾ ಸೋಮಮಯಾ ಸ್ಮೃತಾಃ ಸರ್ವಗೋ ಸೋಮರೂಪಂತೆ ಸೋಮಮೂರ್ತೆ ನಮೋಸ್ತುತೆ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮಹಾದೇವ ಲಕ್ಷ್ಮೀ ನರಸಿಂಹ ಸ್ವಾಮಿ, ಇವತ್ತು ಈ ಜೋಡಳ್ಳ ಹಾಗೂ ಸುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಹಾಗೆ ನಿನ್ನ ಸೇವೆಯನ್ನ ಮಾಡ್ಕೊಂಡು ಬಂದಂತಹ ಎಲ್ಲ ಸೇವಾಕರ್ತೃಗಳು, ನಿನ್ನ ಅರ್ಚನೆಯನ್ನು ಮಾಡ್ಕೊಂಡು ಬಂದಂತಹ ಅರ್ಚಕ ವರ್ಗದವರು, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿನ್ನ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಂತಹ ಎಲ್ಲ ಸೇವಾಕರ್ತೃಗಳು, ಯಜಮಾನತ್ವವನ್ನು ವಹಿಸಿದಂತವರು, ಆಡಳಿತ ಮಂಡಳಿಯವರು, ನಾನಾ ವಿಧವಾದಂತಹ ನಿನ್ನ ಸೇವಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಂತಹ ಕೈಂಕರ್ಯಶಾಲಿಗಳು, ಎಲ್ಲ ವೈದಿಕರು, ಪುರೋಹಿತರು ಎಲ್ಲರೂ ಸೇರಿ ನಿನ್ನಲ್ಲಿ ನತಮಸ್ತಕರಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನ ಒಂದು ಪ್ರೇರಣೆಯಂತೆ ನಾವು ಪ್ರತಿ ವಾರ್ಷಿಕವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಆಗಮೋಕ್ತವಾದ, ವೇದೋಕ್ತವಾದ, ತಾಂತ್ರಿಕೋಕ್ತವಾದಂತಹ ವಿಧಿವಿಧಾನಗಳನ್ನ ನಿನ್ನ ಒಂದು ಪ್ರೇರಣೆಯಂತೆ 2 ದಿವಸಗಳ ಪರ್ಯಂತರವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ನಡೆಸಿಕೊಂಡಿದ್ದೇವೆ. ನಾವು ಅಲ್ಪಜ್ಞರು, ಅಲ್ಪಶಕ್ತರು ಆಗಿದ್ದೇವೆ. ಯಥಾಶಕ್ತಿ ಯಥಾಮತಿಯಾಗಿ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ನಾವು ಮಾಡಿದಂತಹ ಈ ಒಂದು ಸೇವಾ ವಿಧಾನಗಳಲ್ಲಿ ಏನಾದರೂ ನ್ಯೂನ ಅತಿರಿಕ್ತಗಳಿದ್ರೆ ಅವೆಲ್ಲವನ್ನ ಹಂಸ ಕ್ಷೀರ ನ್ಯಾಯದಂತೆ ನೀನು ಸ್ವೀಕಾರ ಮಾಡಿಕೊಂಡು ನಾವು ಮಾಡಿದಂತಹ ಈ 2 ದಿನಗಳ ಈ ಒಂದು ಕರ್ಮಾಂಗಕ್ಕೆ ಕಲ್ಪೋಕ್ತವಾದಂತಹ ಪೂಜಾ ಫಲ ಹೇಳುವಂತಹದ್ದು ನಮಗೆ ಪ್ರಾಪ್ತಿಯಾಗಬೇಕು. ನಿನ್ನ ಒಂದು ಪೂರ್ಣವಾದಂತಹ ಅನುಗ್ರಹದಿಂದ ಈ ಕ್ಷೇತ್ರ ಹೇಳುವಂತಹದ್ದು ತಪೋಭೂಮಿಯಾಗಬೇಕು. ಯಾರು ನಿನ್ನಲ್ಲಿ ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರ ಸಕಲ ವಿಧವಾದಂತಹ ಇಷ್ಟಾರ್ಥಗಳನ್ನ, ಅಭೀಷ್ಟಗಳನ್ನ ನೆರವೇರಿಸಿಕೊಡಬೇಕು. ಬಂದಂತಹ ಬರಬಹುದಾದಂತಹ ಯಾವುದೇ ತರನಾದಂತಹ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕವಾದಂತಹ ತಾಪತ್ರಯಗಳಿದ್ರೆ ಆ ಎಲ್ಲ ತಾಪತ್ರಯಗಳನ್ನ ನೀನು ದೂರ ಮಾಡಿಕೊಟ್ಟು ನೀನು ಸದಾ ಸರ್ವದಾ ಎಲ್ಲ ಭಕ್ತಾದಿಗಳನ್ನ ರಕ್ಷಣೆ ಮಾಡ್ಕೊಂಡು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಗ್ರಾಮಕ್ಕೆ, ಹಾಗೆ ನಿನ್ನ ಭಕ್ತಾದಿಗಳು ಎಲ್ಲೆಲ್ಲಿ ನೆಲೆಸಿದ್ದಾರೋ ಆ ಒಂದು ಕ್ಷೇತ್ರಕ್ಕೆ ಯಾವುದೇ ತರನಾದಂತಹ ಭೂತ, ಪ್ರೇತ, ಪಿಶಾಚ, ಬ್ರಹ್ಮರಾಕ್ಷಸ, ಹೇತಾಳ, ಕೂಷ್ಮಾಂಡ ಸಮಸ್ತ ವಿಧವಾದಂತಹ ಪೈಶಾಚವಾದಿದ್ರ ಎಲ್ಲ ಬಾಧೆಗಳು ದೂರವಾಗಬೇಕು. ಯಾವುದೇ ಕೃತ್ರಿಮ ಮನಸ್ತಾಪಾದಿ ದೋಷಗಳಿದ್ರೆ ಆ ಎಲ್ಲ ದೋಷ ಹೇಳುವಂತಹದ್ದು ನಿವಾರಣೆಯಾಗಿ ಕ್ಷೇತ್ರಕ್ಕೆ ಕ್ಷೇತ್ರತ್ವ ಹೇಳುವಂತಹದ್ದು ಪ್ರಾಪ್ತಿಯಾಗಬೇಕು. ಯಾವುದೇ ಮಾರಿ ಮಸೂರಿಕಾದಿ ಮಹಾ ರೋಗಗಳ ಬಾಧೆ ಹೇಳುವಂತಹದ್ದು ಈ ಕ್ಷೇತ್ರಕ್ಕೆ ಬರದಂತೆ ನೀನೇ ರಕ್ಷಣೆಯನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕು. ಯಾವುದೇ ದುಷ್ಟ ಪ್ರಾಣಿಗಳ ಭಯ ಹೇಳುವಂತಹದ್ದು ನಮಗೆ ಉಂಟಾಗಬಾರದು. ಆ ದುಷ್ಟ ಪ್ರಾಣಿಗಳಿಂದ ಯಾವುದೇ ನಮ್ಮ ಕೃಷಿ ಕಾರ್ಯಕ್ಕೆ ತೊಂದರೆ ಉಂಟಾಗಬಾರದು. ಎಲ್ಲರಿಂದ ಒಂದು ಪೂರ್ಣವಾದಂತಹ ಅನುಗ್ರಹದಿಂದ ಇಡೀ ಕ್ಷೇತ್ರದ, ಗ್ರಾಮದ ಅಭಿವೃದ್ಧಿಗೆ ಕಾರಣವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನಿನ್ನ ತೀರ್ಥ ಪ್ರಾಶನಾದಿಗಳಿಂದ ಯಾವುದೇ ತರನಾದಂತಹ ರೋಗ ಬಾಧೆ ಇದ್ರೆ ಎಲ್ಲ ರೋಗ ಬಾಧೆ ಹೇಳುವಂತಹದ್ದು ನಿವಾರಣೆಯಾಗಬೇಕು. ಕಾಲಕ್ಕೆ ಸರಿಯಾದಂತಹ ಮಳೆಯಾಗಬೇಕು, ಬೆಳೆಯಾಗಬೇಕು, ಬೆಳೆಯುವಂತಹ ಬೆಳೆಗಳಲ್ಲಿ ಸಮೃದ್ಧಿ ಹೇಳುವಂತಹದ್ದು ಉಂಟಾಗಬೇಕು. ಯಾವುದೇ ಮನಸ್ಸಿನ ಕ್ಲೇಶಗಳಿದ್ರೆ ಅವೆಲ್ಲವನ್ನ ದೂರ ಮಾಡಿಕೊಟ್ಟು ಚಿತ್ತಶುದ್ಧಿ ಉಂಟಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾವು ಮಾಡಿದಂತಹ ಇವತ್ತಿನ ಎಲ್ಲ ಹೋಮ ಹವನಾದಿಗಳಿಗೆ ಕೋಟಿ ಯಜ್ಞದ ಪುಣ್ಯ ಫಲ ಪ್ರಾಪ್ತಿಯಾಗಬೇಕು. ನಾವು ಮಾಡಿದಂತಹ ಇವತ್ತಿನ ಅಧಿವಾಸ ಹೋಮ, ತತ್ವ ಹೋಮ, ಇಂದ್ರಿಯ ಕಲಾವೃತ್ತಿ ಹೋಮ, ಹಾಗೆ ಆವರಣ ಪರಿವಾರಹಾದಿ ಹೋಮಗಳು, ಹಾಗೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳ ಪ್ರೀತ್ಯರ್ಥವಾಗಿ ನವಗ್ರಹ ಹೋಮ, ಹಾಗೆ ಲಕ್ಷ್ಮೀ ನರಸಿಂಹ ಮೂಲ ಮಂತ್ರ ಹೋಮ, ಹೀಗೆ ಎಲ್ಲ ವಿಧವಾದಂತಹ ಹೋಮ ಹವನಾದಿಗಳನ್ನು ನಡೆಸಿಕೊಂಡಿದ್ದಾರೆ. ನಾವು ಮಾಡಿದಂತಹ ಈ ಹೋಮ ಹವನಾದಿಗಳಿಂದ ನಿಮ್ಮ ಬಿಂಬದಲ್ಲಿ ಪರಿಪೂರ್ಣವಾದಂತಹ ಭಾವನೆ ಸಿದ್ಧಿಯಾಗಬೇಕು, ಕಲಾ ಸಮೃದ್ಧಿ ಉಂಟಾಗಬೇಕು. ತನ್ಮೂಲಕವಾಗಿ ಬೆಳೆಯುವಂತಹ ಮಕ್ಕಳಲ್ಲಿ ವಿದ್ಯಾ ಸಮೃದ್ಧಿ ಉಂಟಾಗಬೇಕು, ಜ್ಞಾನ ಸಮೃದ್ಧಿ ಉಂಟಾಗಬೇಕು. ಮಾಡುವಂತಹ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನದಾದಂತಹ ಪ್ರಗತಿ ಹೇಳುವಂತಹದ್ದು ಉಂಟಾಗಬೇಕು. ಯಾರು ನಿನ್ನಲ್ಲಿ ಬಂದು ತಮ್ಮ ಕಲ್ಯಾಣಕ್ಕಾಗಿ, ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರಿಗೆ ವಿವಾಹ ಭಾಗ್ಯ ಉಂಟಾಗಬೇಕು. ಯಾರು ತಮ್ಮ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರಿಗೆ ಆ ಸಂತಾನ ಭಾಗ್ಯ ಹೇಳುವಂತಹ ಪ್ರಾಪ್ತಿಯಾಗಬೇಕು. ಒಟ್ಟಿನಲ್ಲಿ ನಿನ್ನ ಒಂದು ಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಸಕಲ ವಿಧವಾದಂತಹ ಅಭಿವೃದ್ಧಿ, ಅಭ್ಯುದಯ ಹೇಳುವಂತಹ ಉಂಟಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಸುತ್ತಲಿನ ವಾತಾವರಣ ಶಾಂತಿಯ, ನೆಮ್ಮದಿಯ ವಾತಾವರಣ ಹೇಳುವಂತಹದ್ದು ಉಂಟಾಗಬೇಕು. ಎಲ್ಲರ ಕುಟುಂಬದಲ್ಲಿ ಎಲ್ಲ ವಿಧವಾದಂತಹ ಅಭಿವೃದ್ಧಿ ಹೇಳುವಂತಹದ್ದು ಉಂಟಾಗಬೇಕು. ಆಕಾಶ ಸ್ವರೂಪಿಯಾದ ನಿನ್ನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ನಮಗೆ ಇನ್ನೂ ಹೆಚ್ಚಿನದಾದಂತಹ ಅವಕಾಶವನ್ನು ನೀನು ಕಲ್ಪಿಸಿಕೊಡಬೇಕು. ನಿನ್ನ ಸೇವೆ ಮಾಡುವಂತಹ ಭಕ್ತಿಯನ್ನ, ಶ್ರದ್ಧೆಯನ್ನ, ಅಂತಹ ಎಲ್ಲ ವಿಧವಾದಂತಹ ಅನುಗ್ರಹವನ್ನ, ಶಕ್ತಿಯನ್ನು ನಮಗೆ ಇತ್ತು ನಮ್ಮಿಂದ ಇನ್ನೂ ಹೆಚ್ಚಿನದಾದಂತಹ ನಿನ್ನ ಸೇವೆ ಮಾಡುವಂತಹ ಭಾಗ್ಯವನ್ನ, ಅವಕಾಶವನ್ನು ನಮಗೆ ಕಲ್ಪಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿನ್ನ ಭಕ್ತಾದಿಗಳು ಮಾಡುವಂತಹ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಕೃಷಿಯಲ್ಲಿ, ಹೆಂಗಸರಲ್ಲಿ, ಮಕ್ಕಳಲ್ಲಿ
ಗಣಗುರುಗಳಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯಾಗಬೇಕು. ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ವಾಸ್ತವ್ಯದಿಂದ ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಾಗಿ ನೀವು ನಮ್ಮನ್ನು ಅನುಗ್ರಹಿಸಬೇಕು. ಮಕ್ಕಳೋಪಾದಿ ನಾವು ಮಾಡಿದಂತಹ ಈ ಕರ್ಮಾಂಗಕ್ಕೆ ನಿನ್ನ ಒಂದು ವಿಶೇಷವಾದಂತಹ ಅನುಗ್ರಹ ಉಂಟಾಗಬೇಕು. ತಂದೆಯೋಪಾದಿ ನೀವು ನಮ್ಮನ್ನ ಪಾಲಿಸಿಕೊಂಡು ಬರಬೇಕು, ರಕ್ಷಣೆಯನ್ನು ಮಾಡಿಕೊಂಡು ಬರಬೇಕು. ಕಾಲ ಕಾಲಕ್ಕೆ ಸರಿಯಾದಂತಹ ಸೂಚನೆಯನ್ನಿತ್ತು ನಮ್ಮನ್ನ ಸದಾ ಸರ್ವದಾ ನೀನು ಕಾಪಾಡಿಕೊಂಡು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಮಾಡಿದಂತಹ ಇವತ್ತಿನ ಎಲ್ಲ 2 ದಿವಸಗಳ ಈ ಕರ್ಮಾಂಗಕ್ಕೆ ಫಲಪೋಕ್ತವಾದಂತಹ ಪೂಜಾ ಫಲ ದೊರಕಬೇಕು. ನಿನ್ನ ಅನುಗ್ರಹ ಹೇಳುವಂತಹದ್ದು ಸದಾ ಸರ್ವದಾ ನಮ್ಮನ್ನ ಕಾಪಾಡಿಕೊಂಡು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಸಕಲರಲ್ಲೂ ಒಳ್ಳೆಯದಾಗುವಂತೆ ಅನುಗ್ರಹಿಸು ಮತ್ತು ಅವರವರ ಮನಸ್ಸಿನಲ್ಲಿ ಏನೇನು ಒಳ್ಳೊಳ್ಳೆ ಸಂಕಲ್ಪಗಳನ್ನು ಇಟ್ಟುಕೊಂಡಿದ್ದಾರೋ ಆ ಎಲ್ಲ ಸಂಕಲ್ಪಗಳು ಸತ್ಯ ಸಂಕಲ್ಪವಾಗಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಹೆಚ್ಚಿನದಾದಂತಹ ಆಯುಷ್ಯ, ಆನಂದ, ಆಯುರಾರೋಗ್ಯ, ಐಶ್ವರ್ಯಾದಿಗಳನ್ನು ದಯಪಾಲಿಸಿ ನಮ್ಮಿಂದ ಇನ್ನೂ ವಿಶೇಷವಾದಂತಹ ಸೇವೆಯನ್ನ ನೀನು ಸ್ವೀಕಾರ ಮಾಡಿಕೊಳ್ಬೇಕು ಅಂತ ನಿನ್ನಲ್ಲಿ ಭಕ್ತಿಯಿಂದ ಎಲ್ಲರೂ ಶರಣಗೊಟ್ಟಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಿ ಅನುಗ್ರಹಿಸಿ ಕಾಪಾಡಿಕೊಂಡು ಲಕ್ಷ್ಮೀ ರಮಣ ಗೋವಿಂದ ಪಾರ್ವತಿ ಪದೇ ಹರ ಮಹಾದೇವ. ಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. नागाय वामन सुदाति निवास शौले लक्ष्मी नृसिंहमदे करावलम्बम् संसार वृक्षमगबीजमनन्त कर्म शाखायुतं कर्णभद्रमनङ्गपुष्पम् आरुह्य दुःखपरितं पठतो दयालो लक्ष्मी नृसिंहमदे करावलम्बम् संसार सागर विशाल करालकाय नग्रग्रह विग्रहस्य यज्ञस्य राजनिजयोनिपीडितस्य लक्ष्मी नृसिंहमदे संसार सागर निमज्जनं विहमानं देयं विलोकयं करुणानिदेयं प्रह्लादकेन परिहारपरावतार लक्ष्मी नृसिंहमदे संसार सागर निमज्जनं संसारे जरतो मुरारे आरोग्यभीकरमृगप्रचुराजितस्य आर्तस्य मत्सरनिदागसुदुःखितस्य लक्ष्मी नृसिंहमदे करावलम्बम् परिवादलेयमपटामौदर्जयन्तः कक्ष्यन्ति यत्र भाष्यशतैरुतं माम् एकाकिनं परवशं चकितं दयालो लक्ष्मी नृसिंहमदे करावलम्बम् लक्ष्मीपदे कमलनाम सुरेश विष्णु यज्ञेश यज्ञमधुसूदनशिखरूप ब्रह्मण्य केशव जनार्दन वासुदेव लक्ष्मी नृसिंहमदे करावलम्बम् एकेन चक्रमकरेण करेण शक्रम् अन्येन सिंहेन वामेतरेण भवता वैपद्मचिह्नं लक्ष्मी नृसिंहमदे करावलम्बम् अन्धस्य मेरतविवेकमहाधनस्य चोरैर्महाबलिभिरेन्द्रियनामधेयैः मोहान्धकारकुवरे विनिपातितस्य लक्ष्मी नृसिंहमदे करावलम्बम् नारद पराशर पुण्डरीक व्यासादिवादोदपुंगवरन्निवास भक्तानुरक्त परिपालन पारिजात लक्ष्मी नृसिंहमदे करावलम्बम् लक्ष्मी नृसिंहचरणाब्जमधूरतेन स्तोत्रं कृतं सुखकरं भुविशङ्करेण एतत्पठन्ति मन्यानि भक्तियुक्ता श्रेयान्ति तत्पदसरोजमखण्डरूपम् श्रेयान्ति तत्पदसरोजमखण्डरूपम्. ಅಡಿಗೆ ಎಲ್ಲ ಮಾಡಿದ್ದ? ಎಂತೆಂತ ಅಡಿಗೆ ಮಾಡಿದ್ದಿ ಹೇಳ್ರಿ ಇವತ್ತು? ಈಗಿಲ್ಲ ಸುಕ್ಕನುಂಡೆ ಕರಿತಾ ಇದ್ದ, ಉದ್ದಿನ ವಡೆ ಕರಿತಾ ಇದ್ದ, ಉದ್ದಿನವಡೆ, ಪಾಯಸ, ಸಾಂಬಾರು, ಅಪ್ಪೆ ತಂಬ್ಳಿ, ಚಟ್ನಿ, ಬಿಳಿ ವೈಟ್ ಚಟ್ನಿ, ಕೆಂಪು ಚಟ್ನಿ, 2 ನಮೂನಿ ಚಟ್ನಿ, ಪಲ್ಯ ಎಲ್ಲ ಅಡಿಗೆ ಚಲೋ ಮಾಡ್ತಾಯಿವು. ನಿಂಗೆ ಯಾರು ಬೇಕಾದ್ರೆ ಕರೀರಿ, ಮದ್ವೆಗೆ ಮುಂಜಿಗೆ ಎಲ್ಲದಕ್ಕೂ ಅವತ್ತು ಅಡಿಗೆ ಮಾಡಲ್ಲ. ಸಪಾದ ಮತ್ತೆ. ಹಾಂ,
ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ವ ಸ್ನೇಹಿತರೆ? ಹಾಗೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ದೇವಸ್ಥಾನದ ಇನ್ನೂ ಹಲವಾರು ವಿಡಿಯೋಗಳು ಹಾಕೋದಿದೆ. ಪೂಜೆದು ಮಂತ್ರಾಕ್ಷತೆ ವಿಡಿಯೋವನ್ನು ಹಾಕಾಗಿಲ್ಲ, ಇನ್ನೂ ತನಕ ಆಶೀರ್ವಚನದ ವಿಡಿಯೋವನ್ನು ಕೂಡ ಹಾಕಾಗಿಲ್ಲ. ಅದನ್ನೆಲ್ಲವನ್ನೂ ಕೂಡ ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು. ಸದ್ಯದಲ್ಲೇ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.